ಏನಪ್ಪ ಇವತ್ತು ಭಾನುವಾರ, ಚಳಿಗಾಲ ಬೇರೆ, ಗಿರಾಕಿ ತುಂಬಾ ಇರ್ತಾರೆ. ಎಷ್ಟು ಕೆಲ್ಸದಿಂದ ಕೆಲ್ಸ ಇರ್ಬೇಕು ಆಯ್ತಾ. ಕಸ ಎಲ್ಲ ಪಟ್ಟ ಗೂಡಿಸಿ ಎಲ್ಲ ರೆಡಿ ಆಗಿರು. ನಾ ಬೇಗ ಚಾಯ್ ಮಾಡ್ತೇನೆ ಆಯ್ತಲ್ಲ. ಕೆಲ್ಸದಿಂದ ಕೆಲ್ಸ ಇರೋ. ಎಂತ ಕೆಲ್ಸ ಮಾರ, ಬೆಳಿಗ್ಗೆಯಿಂದ ರಾತ್ರಿ ತನಕ ಕೆಲ್ಸ ಕೆಲ್ಸ ಕೆಲ್ಸ. ಈಗ ಶುರು ಮಾಡ್ತಾರೆ ನೋಡಿ ಮಣ ಮಣ ಅನ್ಲಿಕ್ಕೆ. ಓಂ ವಕ್ರತುಂಡ ಮಮಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಮೇ ದೇವೋ ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಮ್ಮ ತಾಯಿ ನಂದಿನಿ, ಅಮ್ಮ ತಂದೆ ರೆಡ್ ಲೇಬಲ್, ನಿಮ್ಮಿಂದಾನೇ ಅಮ್ಮ ವ್ಯಾಪಾರ ನಡೆಯೋದು. ಚೆನ್ನಾಗಿ ನೋಡ್ಕೊಳ್ತಾಯಿ. ಓಹೋ, ನಮ್ ಕ್ಯಾಪ್ಟನ್ ಸರ್ ಬರ್ತಾರೆ. ಜೈ ಸರ್. ಯಾಕೆ ಬಿಡ್ಸ್ಬಂದ ಮಾಡಕ್ ಏನೇ? ಓ ಕ್ಯಾಪ್ಟನ್ ಸರ್ ಬರ್ಬೇಕು ಬರ್ಬೇಕು. ಏನ್ ಬಂದನ? ಆರಾಮ? ಎಷ್ಟು ದಿವಸ ಆದ್ಮೇಲೆ ನೋಡ್ತಿದ್ದೇನೆ ನಿಮ್ನ. ಎಲ್ಲಿ ಸ್ವಾಮಿ? ಕಾಶ್ಮೀರದಲ್ಲಿ ಕೆಲಸ, ಅಲ್ಲಿ ಪೋಸ್ಟಿಂಗ್ ಆಗಿತ್ತು ನೋಡಿ, ಈಗ ಮುಗೀತು. ಇಲ್ಲೇ ಸೀದಾ ನಿಮ್ ಟೀ ಶಾಪ್ಗೆ ಬಂದು ಕೂತಿದ್ದೀನಿ ನೋಡಿ. ಕುತ್ಕೊಳ್ಳಿ, ಬನ್ನಿ ಬನ್ನಿ ಕುತ್ಕೊಳ್ಳಿ. ಎಂತ ಕಲ್ತೀರಾ ಸರ್? ಓ ಚಿಕ್ಕಣ ಬಾಯ್ಲಿ, ಏನ್ ಇಷ್ಟ ಆಗ್ಬಿಟ್ಟಿದಿಲ್ಲ? ಏನೋ ಆಗಲ್ಲ ಅಣ್ಣ, ತಿಂದೆ ಕೆಲಸ ಮಾಡಿರ್ತಾನೆ ಆಗೋದು, ತಿಂತಾನೆ ಮಲ್ಕ್ತಾನೆ. ಎಂತ ಮಾಡಿದ್ರಿ ನೀವು? ಏನ ಕೆಲಸ ಮಾಡ ಬೇಗ. ಓ ಒಳ್ಳೆ ಕಡಕ್ ಚಾಯ್ ಹಾಕ್ರಿ ನೋಡ ಹಾಗೆ. ಹಾ ಸರಿ ಸರಿ ಸರಿ. ಚಿಕ್ಕಣ ಬೇಗ ಎಲ್ಲ ಕೆಲಸ ಮಾಡು ಆಯ್ತಲ್ಲ. ಬಾಯ್ಲೆ ಕ್ಯಾಪ್ಟನ್ ಸರ್ ಒಂದು ಸ್ಪೆಷಲ್ ಚಾಯ್ ಮಾಡು ಬಾಯ್ಲೆ. ಸರ್ ಚಾಯ್. ಮತ್ತೆ ಇನ್ನೇನ್ ಮಂಜಣ್ಣ ಸಮಾಚಾರ? ಏನಣ್ಣ ಬೆಳಗ್ಗೆ ಆದ್ರೆ ಟೀ, ಸಂಜೆ ಆದ್ರೆ ಟೀ. ನೀವೇ ಹೇಳ್ಬೇಕು, ಕಾಶ್ಮೀರಿಂದ ಬಂದಿದ್ದೀರಾ? ನಮ್ದೇನ್ ಸ್ವಾಮಿ, ದಿನಾಗ್ಲೂ ಹಬ್ಬನೇ ನಮ್ದು. ಹಬ್ಬನ ಏನಂದ್ರೆ ನಾವು ಈ ಕಡೆಯಿಂದ ಹಾರಿಸ್ತಾ ಇರ್ತೀವಿ, ಅವರು ಹಾರಿಸ್ತಾರೆ. ಓಹೋ ಹಂಗೆ ದಿನ ದೀಪಾವಳಿ ದಿನ ದೀಪಾವಳಿ ನೋಡಿ ನಮ್ಗೆ. ಏನ್ ಹೇಳ್ರಿ, ಚಾಯ್ ಬಹಳ ಚೆನ್ನಾಗಿದೆ. ಸರ್ Hey, hi, what's up, man? ಏನ್ ಸರ್ ಎಲ್ಲ ಕರಗಿಸ್ತಾ ಇದ್ದಂಗಿದೆ. ಏನ್ ಸಮಾಚಾರ? This competitive one, man. You should be fit. You know what? I'm a great businessman. I'm a proud businessman. Do you know what business is? From to chum. Everything is business in this world. Do you agree? You should agree. Yes, it is. ಸರ್ ನಿಮ್ಮಂತ ಬಿಸ್ನೆಸ್ ಬಂದ್ರೆ ನಾವು ಬ್ರೋಕರ್ ಇರ್ಲೇಬೇಕಲ್ಲ. ನಾವು ಇದ್ದಾಗ ಬರ್ತ್ ಸರ್ಟಿಫಿಕೇಟ್ ಇಂದ ಸತ್ತಾಗ ಡೆತ್ ಸರ್ಟಿಫಿಕೇಟ್ ನಮ್ಮಂತರ ಬ್ರೋಕರ್ ಇಲ್ಲದೆ ಯಾವ ಸರ್ಟಿಫಿಕೇಟ್ ಆಗಲ್ಲ. ಒಳ್ಳೆ ಟೆನ್ಷನ್ ಇದ್ದೀರಾ? ಬನ್ನಿ ಎಲ್ಲ ಟೀ ಕುಡಿಯೋಣ. ಬಾಳ ಇದೆ ಚಿಕ್ಕಣ್ಣ, ಯಾರ ಬಂದ್ರು ನೋಡ್ಲಿ. ಆಯ್ತಣ್ಣ. ಕೆಲಸನೇ ಮಾಡಕ್ಕಿಲ್ಲ. ಏನ್ ದೊಡ್ಡ ಆಕಾಶ ಬಿದ್ದಾಗ್ ಮಾಡ್ತಾರೆ. ಏನಿದು? ಕ್ಲೀನ್ ಮಾಡಿ ಬಂದೆ. ಎಂತ ಕಮ್ಮಿ ಇಲ್ಲ. ಎಂತ ಬರ್ತೀರಣ್ಣ? ಏನಿದೆ? ಟೀ, ಕಾಫಿ, ಬನ್, ಸಮೋಸ. ಸರ್ ಸಮೋಸ ತುಂಬಾ ಚೆನ್ನಾಗಿದೆ. No, man. I don't need such unhygienic stuff. Order me one cup of tea. ನಂಗೊಂದು ಸಮೋಸ. ಅಣ್ಣ, ಟೇಬಲ್ ನಂಬರ್ 1 ಗೆ ಒಂದು ಸಮೋಸ, ಒಂದು ಟೀ. ಯಾಕ್ಲೇ ಮೈಯಾಗ ಹೆಂಗೈತಿ? ಆರ್ಡರ್ ಹೋಯ್ತಾನ. ಒಂದು ಕೆಲಸ ಕಲಿಯಕ್ಕಾಗಲ್ಲಪ್ಪ. ತಗೊಳ್ಳಿ. ಓ, ನಮ್ಮ ಮಾರು ಬಂದ್ರು. ಇನ್ನು ಹರಿಕತೆ ಹೊಡಿತಾರೆ ಮಾರ್ರೆ. ಎಂತ ಮಾತು! ಈ ಜೀವನ ಒಂದು ಸುಂದರವಾದದ್ದು. ಇಂಥ ಸುಂದರವಾದ ಜೀವನವನ್ನು ಹೇಗೆ ಸುಂದರವಾಗಿ ಜೀವಿಸಬೇಕು ಗೊತ್ತೇ? ಸುಂದರವಾಗಿ ಜೀವಿಸಬೇಕು. ಎಂತ ಬರ್ತೀರಾ? ಸುಂದರವಾದ ರೆಡ್ ಲೇಬಲ್ ಚಾಯ್. ಅಣ್ಣ, ನಾನ್ ಬಾರಿಗೆ ಒಂದು ಸುಂದರವಾದ ರೆಡ್ ಟೇಬಲ್ ಚಾಯ್. ಏನ್ರಿ ಮಂಜಣ್ಣ, ನಿಮ್ಮಲ್ಲಿ ಬರೋರೆಲ್ಲ ಹಿಂಗೆ ಲೂಸ್ ಪಾರ್ಟಿಗಳ ಹಿಂಗೆ? ಏನಣ್ಣ ದುನಿಯಾ ಹಂಗೆ ಲೂಸ್ ಆಗ್ತಿದೆ. ಆದ್ರೆ ಒಬ್ರು ಟೈಟ್ ಆಗಿ ಒಬ್ಬ ಮನುಷ್ಯ ಇರೋಣ. ಇನ್ನೇನ್ ಬರ್ತಾನೆ ಇರ್ಬೇಕು ಅವನು. ಬೆಳಗ್ಗೆ ಟೈಟ್ ಹಾಕೊಂಡ್ ಬರ್ತಾನೆ. ಓ, ಬಂದಣ್ಣ ಕ್ವಾರ್ಟರ್ ಮಾಸ್ಟರ್. ನಮಸ್ಕಾರ ಎಲ್ರಿಗೂ. ನಿಮ್ಗೆಲ್ಲರಿಗೂ ಒಬ್ಬೊಬ್ರಿಗೆ ಒಬ್ಬೊಬ್ಬ ದೇವ್ರು ಇರ್ಬೋದು, ಆದ್ರೆ ನನಗೆ ಮಾತ್ರ ಒಬ್ಬರೇ ದೇವ್ರು. ಯಾರು ಗೊತ್ತಾ? ಅದೇ ರೀ ನಮ್ಮ ವೈನ್ ಇಸ್ ಡಿವೈನ್ ಅಂತ. ಟೀ ಹಾಕೋ ಬರ್ತೀವಿ. ಆಗ್ತೀನಿ ಹೋಗಪ್ಪ, ಸ್ವಲ್ಪ ಕಡೆ ಹೋಗೋ.
ಬಂದಿರೋ ಇಂಕಾನಿಂದ ದೊಡ್ಡವರೆಗೂ ಪೇಪರ್ ಹಾಕ್ಯಾನೆ ಬಂದಿದ್ದೀನಿ. ಏನಿದೆ ಪೇಪರ್ ಅಲ್ಲಿ? ಬಾರಿಗೂ ಕಾಡಿಗೂ ಬರೇ ಸ್ಕ್ಯಾಮ್ ಸ್ಕ್ಯಾಮ್, ಒಂದೊಂದು ಸ್ಕ್ಯಾಮ್, ಇನ್ನೊಂದು ಸ್ಕ್ಯಾಮ್, ನಂದೊಂದು ಸ್ಕ್ಯಾಮ್. ಸ್ಕ್ಯಾಮ್ ಇರೋ ಒಂದೇ ಜಾಗ ಗೊತ್ತಲ್ಲ ಯಾವ್ದು ಅಂತ? ಗೊತ್ತೇನು ನಿಂಗೆ? ಇಲ್ಲ ನಮ್ ತವ್ರ ಮನೆ ಕೆಲ ಬಾರು ನನ್ನೇ ದುಡ್ಡ ನಿಂಗೆ ಗೊತ್ತೇನೋ ನಿನ್ ಲೈಫ್ನಲ್ಲಿ ಹೆಂಗೆ ಗೊತ್ತಿಲ್ಲ ಮಾರ್ರೆ, ಹೇಳು. ಬೆಳಿಗ್ಗೆ ಹಣ್ಣು ಹಂಗೆ ಬಿಟ್ಟು ಹಾ. ರಾತ್ರಿ ತವ್ರ ಮನೆ ನನ್ ಸ್ಪೈಡ್ರು ನತ್ತಿಗೆ ಸ್ಪೈಡ್ರು ನೋಡು ಸಣ್ಣ ಕಲ್ಲಾಕಿದ್ರೆ ಸಿಡಿಯೋದು ನಮ್ಗೆ ಪಟ್ಟಂತ ಹೋಗೋನ್ ಏನ್ ಬೇಗ ಬಿಗಿಡ್ಸ್ಕೊಂಡು ಬೇಗ ಪಟ್ಟಂತ ಹೋಗೋನು ಏನ್ ಚಾ ಅಂತಾನೆ ಟೈಟ್ ಚಾ ಅಂತೆ ನೋಡು ಹೋಗ ಬುದ್ಧಿ ಇಲ್ಲ ನನಗೆ ಟೇಬಲ್ ಕ್ಲೀನ್ ಮಾಡಿ ಕೇಳಿದ್ರಾಗ ನಿನ್ ಬೆಳಿಗ್ಗೆ ಎಂತ ಮನೆ ನಿಮ್ದು ಟೇಬಲ್ ಯಾವ್ದು ಬೆಂಚ್ ಯಾವ್ದು ಟೀ ಯಾವ್ದು ಕ್ವಾರ್ಟರ್ ಯಾವ್ದು ಗೊತ್ತಾಗಲ್ಲ ನಮ್ಗೆ ಯಾರು ಇಷ್ಟೊಂದು ದೊಡ್ಡ ಹೋಗ್ಬಿಟ್ಟಿಲ್ಲ ನನಗೆ ಯಾವ್ದು ಇನ್ನೇನ ಅನ್ಬೇಡ ಬೆಳೆ ಬೆಳೆ ದೇವರ ತಗೊಳ್ಳೋ ಕೆಲಸ ಇಲ್ವಾ ಗಿರಾಕಿ ಬರ್ತಿರ್ತ ನೋಡ್ಕೊಂತ ಇರೋ ಅಂಗಡಿ ಏ ಚಿಕ್ಕಣ್ಣ ಅಣ್ಣ ಬರ್ತೀನಿ ಅಂತ ವಾಟ್ಸ್ಆಪ್ ಮೆಸೇಜ್ ಮಾಡಿದ್ರೆ ಬೇಗ ಬಂದು ಕೈ ಬರ್ತೀನಿ ಮಾಡೋ. ಏನ್ ದೊಡ್ಡ ಗುರು ಶಿಷ್ಯರು ಅವ ದ್ರೋಣಾಚಾರ್ಯ ಇವ ಅರ್ಜುನ ಅಣ್ಣಂಗೆ ಅಣ್ಣಂಗೆ ಜೈ ಅಣ್ಣಂಗೆ ಜೈ ಬನ್ನೇಣ What business, sir? How do you? Life happy? ನಮಸ್ಕಾರ ಹೇಗಿದೆ ಬಿಸ್ನೆಸ್? ಬಿಸ್ನೆಸ್ ಹೆಂಗೋ ಚೆನ್ನಾಗಿದೆ ಎಲ್ಲ ನಮ್ಮ ಆಶೀರ್ವಾದ. ಓ ಮಿಟ್ಟಿ ಸಾಹೇಬ್ರೆ, MLA ಸಾಹೇಬ್ರು ಬರ್ಬೇಕು ಹೇಗಿದ್ದೀರಿ? ನಾನೇನ್ರಿ ಇವರೆಲ್ಲ ಇರುವವರಿಗೂ ನಮ್ ಚೇರ್ ಇರುವವರಿಗೂ ನಮ್ ಪವರ್ ಇರುವವರಿಗೂ ಆರಾಮಾಗಿದ್ದೀನಿ, ಸುಖವಾಗಿದ್ದೀನಿ. ಇವರೇ ನನ್ನ ದನ, ಇವರೇ ನನ್ನ ಬಲ. ಏನ್ ತರ ಎಲ್ಲ ಜನರಿಂದ ದೋಚ್ಕೊಂಡದ ಅಷ್ಟೇ. ಚಿಕ್ಕಣ್ಣ ಬಾಳೆಯಲ್ಲಿ ಟೀ ನೋಡು ಒಂದ್ ವಾರದಿಂದ ಬಾಕಿ ತೀರ್ಸಿಲ್ಲ ಅವರು ಯಾವಾಗ ಕೊಡ್ತಾರೆ ಕೇಳು ಕೊಟ್ಟಿ ಕೇಳುವ ಬಾಕಿ ಇದೆ ಅಲ್ವಾ? ನಾನು ಪವರಿಗೆ ಬಂದ್ಮೇಲೆ ನಿಮ್ಗೆ ಹೊಸ ಟೀ ಶಾಪ್ನೇ ಕಟ್ಕೊಡ್ತೀನಿ ಆಯ್ತಾ? ಆಹಾ ಇವ್ರ ಪವರಿಗೆ ಬಂದ ಹಾಗೆ ನಮ್ ಸಾಲ ತೀರ್ದ ಹಾಗೆ. What business, sir? How business going? Income coming good? If coming good, share to me. What money, sir? Money comes and goes. What that matters for me is my prestige. My prestige is everything for me. Now, my life is so messed up. Look at my daughter. She completed at 12 and she's struggling a lot to get a seat in a very good college. I am so messed up with this. ಯಾಕೆ ಸರ್ ಚಿಂತೆ ಮಾಡ್ತೀರಾ? ನಾಳೆ ಬೆಳಿಗ್ಗೆ ತಾಲೂಕು ಆಫೀಸರ್ ಬನ್ನಿ, 20,000 ಹಾಕೊಡ್ತೀನಿ ನಿಮ್ಮ ಈಗ ಸಿಗುತ್ತೆ ನಿಮ್ಮೊಳಗೆ ಒಳ್ಳೆ ಸೀಟು. You know how that? Amazing, man. How much it is? Whatever it is, I'll throw money on your face. You just get me that damn seat. Yes, sir. ಏನ್ರಿ ಬ್ರೋಕರ್ ಸಾಹೇಬ್ರೆ, ತಲೆ ಚೆನ್ನಾಗಿ ಓದಿಸ್ಬಿಟ್ಟಿದ್ದೀರಾ? Thank you, sir. ಗುಡ್ ಗುಡ್. ನೋಡಿ ನಮ್ಮ ಅಪೋಸಿಷನ್ ಪಾರ್ಟಿ ಅವರು ಅವರ ವಿಷನ್ಗಳಿಗೆ, ಅವರ ಕಾನ್ಫಿಡೆನ್ಸ್ಗಳಿಗೆ, ಅವರ ಮಗಗಳಿಗೆ ಏನೇನೋ ಸ್ಕೀಮ್ಗಳನ್ನು ಹಾಕಿ ಏನೇನೋ ಉಪಯೋಗಗಳನ್ನು ಕೊಡ್ತಾ ಇದ್ದಾರೆ. ಅದರಿಂದ ಇದು ಕರೆಕ್ಟೇ ಬಿಸ್ನೆಸ್ ಸರ್, ಐ ಸಪೋರ್ಟ್. ಏನ್ ಚೆನ್ನಾಗಿದ್ರಿ MLA ಸಾಹೇಬ್ರೆ? ಏನ್ರಿ ಬ್ರೋಕರ್ ಸಾಹೇಬ್ರೆ, ಸೂಪರ್ ತಲೆ ಅಲ್ರಿ ನಿಮ್ದು. Thank you, sir. ನಾಚಿಕೆ ಆಗ್ಬೇಕ್ರಿ ನಿಮ್ಗೆ. ಇವ್ರು ಮಕ್ಕದ ಮೇಲೆ ದುಡ್ಡು ಎಸಿತಾರಂತೆ, ಫೇಕ್ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ತಾರಂತೆ. ಈ ಫೇಕ್ ಸರ್ಟಿಫಿಕೇಟ್ ಮಾಡಿಸೋದು, ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸೋದು, ಕಾಸ್ಟ್ ಸರ್ಟಿಫಿಕೇಟ್ ಮಾಡಿಸೋದು ದೊಡ್ಡಲ್ಲ. ಬಟ್ ಬಡವ್ರು ಹೊಟ್ಟೆ ಮೇಲೆ ಹೊಡಿತೀರಲ್ರಿ, ಏನ್ರಿ ಅದು? ಚಿಕ್ಕಣ್ಣ ಬಂದಣ್ಣ ಹೇಳಿ ಸರ್. ನಿಮ್ಮ ತಮ್ಮ ಏನ್ ಮಾಡ್ತಿರೋದು? ಮೊನ್ನೆ ತಾನೇ ಸೆಕೆಂಡ್ PUC ಪಾಸ್ ಆಗಿದ್ದಾನೆ ಸರ್. ಸೆಕೆಂಡ್ PUC ಪಾಸ್ ಆಗಿದ್ದಾನೆ. ನಿನ್ ವರ್ಷದ ಸಂಭಾವನೆ ಎಷ್ಟು? ಏನೊಂದು ಕಷ್ಟಪಟ್ಟು 20,000 ದುಡಿತೇನೆ ಸರ್. Oh, just 20K. ನೋಡ್ರಿ 20,000. ನೀರ್ ಎಷ್ಟ್ರಿ ದುಡಿತೀರಾ? ಲಕ್ಷ, ಕೋಟಿ ಎಷ್ಟಾರು ದುಡಿರಿ, ಅದು ನಿಮ್ಮ ಯೋಗ್ಯತೆ ತಕ್ಕಂತೆ ದುಡಿತೀರಾ. ಆದ್ರೆ ಯೋಗ್ಯತೆ ತಕ್ಕಂತೆ ಬದುಕದ್ ಕಲಿಬೇಕಲ್ವಾ? ಆಗಿನ ಕಾಲದಲ್ಲಿ ಗವರ್ಮೆಂಟ್ ಒಂದ್ ಸ್ಕೀಮ್ ಮಾಡಿದ್ರು. ಏನಪ್ಪ, ಬಡವರಾಗಿದ್ರು, ಶ್ರೀಮಂತರಾಗಿದ್ರು. ಹಾಗಿರ್ಬಾರ್ದು ಅಂತ ಹೇಳಿ ಒಂಚೂರು ರಿಸರ್ವೇಶನ್ ಅಂತ ಕೊಟ್ಟು ಬಡವ್ರಿಗೆ ಒಂಚೂರು ಉದ್ಧಾರ ಆಗ್ಲಿ ಅಂತ ಮಾಡಿದ್ರು. ಆದ್ರೆ ಇವರು ಅದನ್ನೇ ದುರುಪಯೋಗ ಪಡಿಸ್ಕೊಂಡು ಬಡವ್ರು ಹೊಟ್ಟೆ ಮೇಲೆ ಹೊಡಿತಾರೆ. ಇದು ಕರೆಕ್ಟ್ ಏನ್ರಿ? ಕರೆಕ್ಟ್ ಹೇಳಿ ನೀವೇ. Sir, I don't care about society. What I care is my life, my family. That's it. ಸರ್ ಬನ್ನಿ ಸರ್. ನೋಡ್ರಿ ನಿಮ್ ಮುಂದೆನೆ ಹೇಳ್ತಾನಲ್ರಿ, ಗವರ್ಮೆಂಟ್ ಎಷ್ಟು ವೀಕ್ ಇದೆ ನೋಡಿ. ಫೇಕ್ ಸರ್ಟಿಫಿಕೇಟ್ ಮಾಡಿಸೋಷ್ಟು ಧೈರ್ಯ ಬಂದ್ಬಿಡ್ತಾ ಅವ್ರಿಗೆ. ನೋಡ್ರಿ ಮಿಲ್ಟ್ರಿ ಸಾಹೇಬ್ರೆ, ಅವಾಗಿಂದ ಕೇಳ್ತಾ ಇದ್ದೀವಿ, ನಿಮ್ಗೆ ಇನ್ನೂ ಈ ಸಿಸ್ಟಮು, ಈ ಸಮಾಜ ಗೊತ್ತಾಗ್ತಾ ಇಲ್ಲ. ಎಲ್ಲ ಅಪ್ಡೇಟ್ ಆಗ್ಬೇಕು. ಫೇಸ್ಬುಕ್ ಅಪ್ಡೇಟ್ ಆಯ್ತು, ನಮ್ಮ ಅಪ್ಡೇಟ್
ಇನ್ ಫ್ಲೋ ಯು ಶುಡ್ ಬಿ ಇನ್ ಫ್ಲೋ. ಚೇಂಜ್ ಅಂತಿರಲ್ಲ, ಚೇಂಜ್ ಆಗೋದು ಓದಿಕೆ ತಾನೆ. ನೀವು ಓದಿಕೆ ತಾನೆ ಹೇಳಿ. ನೋಡ್ರಿ ನಿಮ್ಗೆ ಗೊತ್ತಾಗ್ತಾ ಇದ್ದಲ್ಲ, ಇವಾಗ ಆಪೋಸಿಷನ್ ಪಾರ್ಟಿಯವರು ಮೋಸ ಮಾಡಿ ಏನೇನೋ ಮಾಡ್ತಾ ಇದ್ದಾರೆ. ನಾನ್ ಪವರ್ ಬಂದ್ಮೇಲೆ ಎಲ್ಲಾ ಸಿಸ್ಟಮ್ ಚೇಂಜ್ ಮಾಡ್ಬಿಡ್ತೀನಿ, ಅರ್ಥ ಆಯ್ತಾ? ಆದ್ರೆ ಈಗ ಸದ್ಯದಲ್ಲಿ ಮೋಸ ಮಾಡೋದೇ ರೈಟ್. ಟಿಟ್ ಫಾರ್ ಎ ಟ್ಯಾಟ್, ಐ ಫಾರ್ ಎನ್ ಐ, ಅರ್ಥ ಆಯ್ತಾ? ಚೆನ್ನಾಗಿ ಹೇಳ್ತೀರಾ ರೀ. ನೀವು ಪೊಲಿಟಿಷಿಯನ್ಸ್ ಗಳೆಲ್ಲ ಅಷ್ಟೇನೆ, ಮೊದಲನೇ ಭಾಗ ಕೇಳಿಸ್ಕೊಂಡ್ಬಿಡ್ತೀರಾ, ಎರಡನೇ ಭಾಗ ಬಿಟ್ಬಿಡ್ತೀರಾ. ಗಾಂಧೀಜಿ ಅವ್ರು ಏನ್ರಿ ಹೇಳಿದ್ದು? ಐ ಫಾರ್ ಎನ್ ಐ ಮೇಕ್ಸ್ ದ ಹೋಲ್ ವರ್ಲ್ಡ್ ಬ್ಲೈಂಡ್ ಅಂತ. ಅದನ್ನ ಮಾಡ್ತಾರೆ, ನೀವು ಕೇಳಿಸ್ಕೊಂಡಿಲ್ಲ. ಪವರ್ 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 ಅಂತಿರಲ್ಲ, ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ. ಅದನ್ನ ತಿಳ್ಕೊಳ್ರಿ ನೀವು. ಏನ್ ಅಷ್ಟು ಅರ್ಥ ಆಗಲ್ವಾ ನಿಮ್ಗೆ? ಹೇಳಿ. ಎಲ್ಲ ಯಾವತ್ತಿದ್ರು ಗಾಂಧೀಜಿ ಅವರು ನಿಮಗೋಸ್ಕರ ಒಂದು ರೂಲ್ ಬಿಟ್ಟು ಹೋಗಿದ್ದಾರೆ. ಈ ತರ ಜನಸೇವೆಗಳು ಮಾಡಕ್ ಬರ್ತಾರೆ, ಇಷ್ಟು ಜನಪ್ರತಿನಿಧಿಗಳು ಬರ್ತಾರೆ ಅಂತ. ಆದ್ರೆ ಏನ್ ಆಗ್ತಾ ಇದೆ ಈಗ? ನಿಮ್ಮಂತವ್ರು ಭ್ರಷ್ಟಾಚಾರನ ಉದ್ಧಾರ ಮಾಡ್ತಾ ಇದ್ರ. ಈ ತರ ಆದ್ರೆ ಹೇಗೆ ಹೇಳಿ? ನೀವೇ ಹೇಳಿ ಸರ್. ನೋಡಪ್ಪ, ನಮ್ಗೆ ಸ್ವಚ್ಛ ಭಾರತೀಯ ಟೈಮ್ ಆಗ್ತಾ ಇದೆ. ಬೇಗ ಪ್ರಿಪೇರ್ ಮಾಡಲ್ಲ. ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದ್ದಾರೆ, ನಮ್ಮ ಹುಡುಗರು ಕಸ್ಬರ್ ಕೇಳ್ಕೊಂಡು ನಿಂತ ಬನ್ನಿ. ಎಲ್ಲ ಮಾನ್ಗೇಳಿ ಅರ್ಥ ಹಾಕಿಲ್ಲೇಣ. ಮನಸ್ಸು ಬಚ್ಚಲ್ ಮರಿ ಮಾಡ್ಕೊಂಡು ಊರೆಲ್ಲ ಕ್ಲೀನ್ ಮಾಡ್ತೀನಿ ಅಂತ ಸ್ವಲ್ಪ ಹೇಳ್ತಾರೆ ಕೇಳ್ಕಣ. ಊರೆಲ್ಲ ಸ್ವಚ್ಛ ಭಾರತ ಅಂತ ಹೊಟ್ಟೆಗೆ ಏನ್ರಿ ಮಾಡ್ಕೊಂಡಿದ್ದೀರಾ? ಅಣ್ಣನ್ ಕೆಲಸ ಮಾಡ್ಕೊಂಡಿರ್ತೀನಿ. ಅಣ್ಣನ್ ಕೆಲಸ ಮಾಡ್ತಾರೆ ರೀ. ದೊಡ್ಡವ್ರ ಒಂದ್ ಮಾತು ಹೇಳಿದ್ದಾರೆ, ಉದ್ಯೋಗಂ ಪುರುಷ ಲಕ್ಷಣಂ ಅಂತ. ಉದ್ಯೋಗ ಇಲ್ಲ ಅಂದ್ರೆ ಪುರುಷರಿಗೆ ಏನ್ರಿ ಲಕ್ಷಣ? ನೀವು ಒಂದು ಹೊಟ್ಟೆಗೆ ಏನ್ರಿ ಮಾಡ್ತೀರಾ ಹೇಳಿ? ಎಲ್ಲ ದೇವ್ರು ನೋಡ್ಕೊಂಡನ್ರಿ. ಅದು ಸರಿನಾ ಬಿಡಿ, ಎಲ್ಲದೂ ಬೇರೆ ನೋಡ್ಕೊಳ್ಳೋದು. ಆದ್ರೆ ನೀವು ಅದನ್ನ ಅರ್ಥ ಮಾಡ್ಕೊಂಡಿರೋದು ಒಂಚೂರು ತಪ್ಪಾಗಿದೆ ನೋಡಿ. ಹೌದು, ಅವ್ನು ಹೇಳೋದು ಕರೆಕ್ಟೇನೆ, ದೇವ್ರೇ ಎಲ್ಲದೂ ಮಾಡೋದು. ಅವನಿಲ್ಲ ಅಂದ್ರೆ ಒಂದು ಹುಲ್ಕಡಿ ಕೂಡ ಅಲ್ಲಾಡಲ್ಲ. ಆದ್ರೆ ನಾವೊಂದು ಪಾತ್ರಧಾರಿ, ಅದನ್ನ ನಿಮ್ಗೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಚಾ ಕುಡ್ತಿರ್ತೀರಪ್ಪ, ಚಾ ಕುಡ್ದಾಗ ನಾನ್ ಚಾ ಕುಡ್ದೆ ಅಂತೀರೋ, ನನ್ ಕೈ ಚಾ ಕುಡಿತು ಅಂತೀರೋ? ನಾನ್ ಕೊಡ್ದೆ ಅಂತೀನಿ. ನಾನ್ ಕುಡ್ದೆ ಅಂತೀರಾ? ಹಾಗೇನೆ ಇಲ್ಲೂ ಭಗವಂತ ಅವನೇ ಎಲ್ಲ ಮಾಡ್ಸೋದು. ಮಾಡ್ಸಕ್ ಒಂದು ಮೀಡಿಯಂ ಬೇಕಲ್ವಾ? ಅದನ್ನ ನಾವು ಮಾಡಿದಾಗ ಮಾತ್ರ ಕರ್ಮಗಳಾಗತ್ತೆ. ಅದನ್ನ ತಿಳ್ಕೊಳ್ಳಿ. ನೋಡ್ರಿ MLA ಸಾಹೇಬ್ರೆ, ಜನಸೇವೆ ನಾನು ಉದ್ಧಾರ ಮಾಡ್ತೀನಿ ಇಂತ ಕೈ ಕಟ್ಕೊಂಡು ಹೋಗೋದಲ್ಲ. ಇಂಥವ್ರಿಗೆ ಒಂಚೂರು ಕೆಲಸ ಕೊಡ್ರಿ. ನೋಡಪ್ಪ, ನೋಡ್ರಿ, ನಿಮ್ ತತ್ವಗಳಿಗೆ ಸಂದೇಶಗಳಿಗೆ ದೊಡ್ಡ ನಮಸ್ಕಾರ. ನಮ್ಗೇನಿದ್ರು ನಮ್ಮ ಜನರ ಸೇವೆ ಕ್ಯಾಪ್ಟನ್ ಸರ್, ಯಥಾ ರಾಜ ತಥಾ ಪ್ರಜಾ. ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಮಾರ್ರೆ. ಹೇಳ್ಬೇಡ ಚಿಕ್ಕಣ್ಣ, ದೊಡ್ಡವ್ರ ಮುಂದೆ ಹಂಗ್ ಮಾತಾಡ್ಬಾರ್ದು. ಈಗ ನಾವಿರೋ ಡೆಮೋಕ್ರಸಿ, ಯಥಾ ಪ್ರಜಾ ತಥಾ ರಾಜ ಆಗ್ಬೇಕು. ನೀವೀಗ ನೀವು ಜನ ಸಮಾಜಗಳನ್ನ ಹೆಂಗೆ ಬೆಳೆಸ್ಬೇಕು ಅಂತಂದ್ರೆ, ನಿಮ್ಮ ಲೀಡರ್ಸ್ ನ ನೀವೇ ವೋಟ್ ಮಾಡ್ತೀರಾ. ನಿಮ್ಗೆ ಯಾವ ತರ ಬೇಕು ಆ ತರ ಜನ ವೋಟ್ ಮಾಡಿ ಎಲೆಕ್ಷನ್ ನಿಂತ್ಕೋತಾರೆ. ಸೊ ಯಾವ ಸಮಾಜ ಹೆಂಗ್ ಆಗ್ತಾ ಇದೆ ಅಂತಂದ್ರೆ, ಯಾವಾಗ್ಲೂ ಭ್ರಷ್ಟಾಚಾರದ ನಡೆ ಹೋಗ್ತಾ ಇದೆ. ನೀವು ಸರಿ ಆದ್ರೆ ದೇಶ ಸರಿ ಆಗುತ್ತೆ ನೋಡಿ. ಏನಂತೀರ ಮುಂಚೆನಾ? ಹೌದು ಬಿಡೋಣ. ಈ ಮಾರಿಗಳನ್ನ 10 ವರ್ಷದಿಂದ ನೋಡತ್ತೀನಿ, ಬದಲಾಗೋ ಮಾರಿಗಳೇ ಅಲ್ಲಿ ಯಾಕೆ ಕಟ್ಸ್ಕೊಂತೇಣ ಸುಮ್ನೆ. ಅಲ್ಲ ಮುಂಚೆನಾ, ನನ್ ಪ್ರಾಬ್ಲಮ್ ಏನಂದ್ರೆ, ನಾವು ಗಡಿ ಪ್ರದೇಶದಲ್ಲಿ ಹೋದಾಗ ಇವತ್ತು ಹೋದ್ರೆ ನಾಳೆ ಬರ್ತೀವಿ ಅಂತ ಗ್ಯಾರಂಟಿ ಇರಲ್ಲ. ಈ ತರ ಇರುವಾಗ ನಾವು ಯಾವ ಹೋಪಲ್ಲಿ ಕೆಲಸ ಮಾಡ್ತೀವಿ ಗೊತ್ತಾ? ದೇಶದಲ್ಲಿ ಜನ ಎಲ್ಲ ಸುಖವಾಗಿದ್ದಾರೆ, ಸಂತೋಷವಾಗಿದ್ದಾರೆ, ಸ್ವತಂತ್ರವಾಗಿದ್ದಾರೆ ಅಂತ ಒಂದು ನಂಬಿಕೆಯಿಂದ. ಆದ್ರೆ ಏನ್ ಸ್ವತಂತ್ರ ರೀ? ಇಂಡಿಪೆಂಡೆನ್ಸ್ ಡೇ ಅಂತ ಸೆಲೆಬ್ರೇಷನ್ ಮಾಡ್ತೀವಿ. ನಾವು ಇಂಡಿಪೆಂಡೆಂಟ್ ಅಂದ್ಕೊಂಡು ಒಂದೇ ಮಾತರಂ ಅಂತ ಓಡಾಡ್ತೀವಲ್ಲ, ನಾವ್ ನಿಜವಾಗ್ಲೂ ಇಂಡಿಪೆಂಡೆಂಟ್ ಹೇಳಿ? ಆ ಕುಡ್ಕ ನೋಡಿದ್ರೆ ಆ ಮತ್ತಿಗೆ ಗುಲಾಮ, ಆ ಬಿಸ್ನೆಸ್ ಮ್ಯಾನ್ ನೋಡಿದ್ರೆ ದುಡ್ಡು ಅದಕ್ಕೆ ಗುಲಾಮ. ಈ ನಮ್ಮ ಪೊಲಿಟಿಷಿಯನ್ ನೋಡಿದ್ರೆ ಪವರ್ ಅದಕ್ಕೆ ಅವ್ನು ಗುಲಾಮ. ಈ ಪಾಪ ಆ ದಿನೇಶ್ ನೋಡಿದ್ರೆ ಪಾಪ ಏನು ಗೊತ್ತಿಲ್ಲ ಅವನಿಗೆ, ಆ ಮೂಢನಂಬಿಕೆಗೆ ಗುಲಾಮ. ಎಲ್ರೂ ಗುಲಾಮ ಆಗಿರುವಾಗ ಏನ್ರಿ ಇಂಡಿಪೆಂಡೆನ್ಸ್? ಏನಂತೀರಾ ಮಂಜುನಾ? ಕರೆಕ್ಟ್ ಬಿಡೋಣ. ಆದ್ರೆ ನಾವಾದ್ರೆ ಏನ್ ಮಾಡಕ್ಕಾಯ್ತದೆ ಹೇಳ? ನಮ್ ಕೈಲಿರೋದು ನಮ್ ಕರ್ತವ್ಯ ಒಂದೇ, ಅದನ್ನ ಇಷ್ಟೇ ಮಾಡೋಣ. ಉಳಿದೆಲ್ಲ ಮಂಜುನಾಥ ಸ್ವಾಮಿಗೆ ಬಿಟ್ಬಿಡೋಣ. ಹೌದ್ರಿ, ಸಬ್ಕ ಮಾಲಿಕ್ ಏಕ್ ಅಂತಾರಲ್ಲ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಕೆಲಸ ಮಾಡ್ಬೇಕಷ್ಟೇ. ನಾವು ಕೆಲಸ ಮಾಡ್ತಾ ಇರೋದು ಒಂದಲ್ಲ ಒಂದ್ ದಿವಸ ಕಾಲ ತೋರ್ಸುತ್ತೆ ನೋಡಿ. ಕಾಲಾಯ ತಸ್ಮೈ ನಮಃ. ಅಷ್ಟೇ ಅಣ್ಣ. ಓಹೋ, ತುಂಬಾ ಕಾಲ ಅಂದಾಗ ಜ್ಞಾಪಕ ಬಂತು. ಮನೆ ಕಡೆ ಹೋಗ್ಬೇಕ್ರಿ, ಕಾಶ್ಮೀರಿಂದ ಬಂದಿದ್ ಮನೆ ಮುಖಾನೇ ತೋರಿಸಿಲ್ಲ. ಮಂಗಳಾರತಿನೇ ಗ್ಯಾರಂಟಿ. ಆಮೇಲೆ ಅದಕ್ಕೆ ನಮಗೆ ಬೈದ್ ಬಿಡ್ತಾರೆ, ಹಾ. ಅದಕ್ಕೆ ಮಕ್ಕಳಿಗೆ ಕೇಳಿದಂತ ಹೇಳಿ ಅಣ್ಣ. ಓ ಖಂಡಿತ ರೀ, ಜಗತ್ತಲ್ಲಿ ಏನೇ ಬದಲಾಗ್ಬೋದ್ರಿ. ಇವ್ರ ಕಡಕ್ ಚಾಯ್ ಇದೆ ನೋಡಿ, ಅದ್ ಯಾವತ್ತೂ ಬದಲಾವಲ್ಲ ನೋಡಿ. ಏನೋ ಅಣ್ಣ, ನಮ್ ರೆಡ್ಲೆ ಬಂದ